ಬ್ಯಾಂಗ್ಳೂರು ಟು ಹಂಪಿ ಒಂದು ಲಕ್ಸುರಿ ರೋಡ್ ಟ್ರಿಪ್ ಹೇಳ್ತೀನಿ ನೋಡಿ. ಶನಿವಾರ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಂದ ಹೊರಡಿ. ಬೆಂಗಳೂರಿಂದ ಹಂಪಿಗೆ ಒಟ್ಟು 352 ಕಿಲೋಮೀಟರ್ ಆಗುತ್ತೆ. 7:30 ಅಷ್ಟೊತ್ತಿಗೆ ಸಿರಾ ರೀಚ್ ಆಗಿರ್ತೀರಾ. ಅಲ್ಲಿ A to B ಹೋಗಿ ಮಿನಿ ಟಿಫನ್ ನ ಟ್ರೈ ಮಾಡಿ. ಯಾಕೆಂದ್ರೆ ವೆರೈಟಿ ಇಸ್ ದಿ ಸ್ಪೈಸ್ ಆಫ್ ಲೈಫ್ ಅಲ್ವಾ. ಚಿತ್ರದುರ್ಗ ಆಗ್ತಿದ್ದಂಗೆ ಲೆಫ್ಟ್ ತಗೊಂಡು ಹೊಸಪೇಟೆ ಹೈವೇನ ಜಾಯಿನ್ ಆಗಿ ಹೋಗ್ತಾ ವಿಂಡ್ ಮಿಲ್ಲು, ಆ ಹಸಿರು ಗದ್ದೆ, ತೆಂಗಿನ ಮರ, ಹಾಗೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ನೋಡ್ತಾ ಇದ್ರೆ ಹಂಪಿ ಬಂದಿದ್ದೆ ಗೊತ್ತಾಗಲ್ಲ. ಹಂಪಿಲ್ ಇರೋದಕ್ಕೆ ಅಂತ ನಾವು ಒಂದ್ ರೆಸಾರ್ಟ್ ಬುಕ್ ಮಾಡಿದ್ದೆ. ಅದ್ರ ಹೆಸರು ಇವಾಲ್ವ್ ಬ್ಯಾಕ್ ಹಂಪಿ ಅಂತ. ನಾವು ಎಂಟರ್ ಆಗ್ತಿದ್ದಂಗೆ ನಮ್ ಕಾರ್ ಮೇಲೆ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ವೆಲ್ಕಮ್ ಮಾಡ್ತಾರೆ. ಈ ರೆಸಾರ್ಟ್ ಹೊರಗಡೆಯಿಂದಾನೆ ಪ್ಯಾಲೇಸ್ ತರ ಇದೆ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಗೆಸ್ಟ್ ಗಳನ್ನ ಮಹಾರಾಜ ಮಹಾರಾಣಿ ತರ ಟ್ರೀಟ್ ಮಾಡ್ತಾರೆ. ಬಂದ್ ಕೂಡ್ಲೆ ನಮ್ಗೆ ಕುಂಕುಮ ಇಟ್ಟು ಆರತಿ ಎತ್ತಿ ಹಾರ ಹಾಕಿ ನಮ್ಗೆ ವೆಲ್ಕಮ್ ಮಾಡ್ತಾರೆ. ಇವ್ರದ್ದು ವೆಲ್ಕಮ್ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಏನ್ ನೋಡೋಣ ಬನ್ನಿ. ಅದಾದ್ಮೇಲೆ ತೆಂಗಿನಕಾಯಿ ಹಾಲು ಮತ್ತೆ ಬೆಲ್ಲ ಹಾಕಿರೋ ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಅದನ್ನ ಕುಡಿತಾ ಏನೇನ್ ಆಕ್ಟಿವಿಟೀಸ್ ಇದೆ, ರೆಸಾರ್ಟ್ ಹೇಗಿದೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಆರೆಂಜ್ ಕೌಂಟಿ ಹೆಸರು ಕೇಳಿರ್ಬೋದು, ಅದೇ ಈಗ ಎವಾಲ್ವ್ ಬ್ಯಾಕ್ ಆಗಿರೋದು.